ಈ ನಾಯಿ ವೊಡಾಫೋನ್ ನಾಯಿ ಅಂತಾನೆ ಪರಿಚಯ ಆಗಿರೋಂಥ ನಾಯಿ. ಜೊತೆಗೆ ಇದನ್ನ ಅಚ್ ನಾಯಿ ಅಂತಾನೂ ಕೂಡ ಕರೀತಾರೆ. ಈ ಬ್ರೀಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರೋದು ಡೇ 10 ಆಫ್ 30 ಡೇಸ್ 30 ಡಿಫರೆಂಟ್ ಡಾಗ್ ಬ್ರೀಡ್ ಬಗ್ಗೆ. ಇವತ್ತಿನ ಬ್ರೀಡ್ ಬಂದು ಪಗ್. ಇದೊಂದು ಸ್ಮಾಲ್ ಕಂಪ್ಯಾನಿಯನ್ ಡಾಗ್ ಆಗಿರೋದ್ರಿಂದ ಎಲ್ಲರೂ ಇದನ್ನ ಇಷ್ಟಪಟ್ಟು ಸಾಕ್ತಾ ಇರ್ತಾರೆ ಮನೇಲಿ. ಜೊತೆಗೆ ಇದ್ರ ಹಿಸ್ಟ್ರಿ ಮತ್ತೆ ಆರಿಜಿನ್ ಬಗ್ಗೆ ನಾವು ನೋಡೋದಾದ್ರೆ, ಹಿಸ್ಟ್ರಿ ಬಂದು ರಾಯಲ್ ಫ್ಯಾಮಿಲೀಸ್ ಜೊತೆ ಹುಟ್ಟಿ ಕಂಪ್ಯಾನಿಯನ್ ಆಗಿ ಬಂದಿರೋಂಥದ್ದು. ಆರಿಜಿನ್ ಬಂದು ಚೈನಾದಲ್ಲಿ. ಸೇಮ್ ಶಿಟ್ಜು ತರಾನೇ ಇವನು. ಇವ್ರುಗಳ್ದು ಇಂಟೆಲಿಜೆನ್ಸ್ ಮತ್ತೆ ಬಿಹೇವಿಯರ್ ಬಗ್ಗೆ ನಾವು ನೋಡೋದಾದ್ರೆ ತುಂಬಾನೇ ಇಂಟೆಲಿಜೆಂಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಸ್ಟಬರ್ನ್ ಕೂಡ ಅಂದ್ರೆ ಹಠಮಾರಿಗಳು. ಕೆಲವೊಂದ್ ಸತಿ ಏನ್ ಕೇಳಿದ್ರು, ಏನ್ ಮಾಡಿದ್ರುನು ಅವ್ರಿಗೆ ಇಷ್ಟ ಇದ್ರೆ ಮಾತ್ರನೇ ಮಾಡೋದು. ಇದ್ರ ಬಿಹೇವಿಯರ್ ನೋಡೋದಾದ್ರೆ ಲೇಜಿ ಅಂತಾನೆ ಹೇಳ್ಬೋದು. ನೋಡೋ ತರ ಒಂದೇ ಕಡೆ ಕುಂತಿರುತ್ತೆ. ಜೊತೆಗೆ ಜಾಸ್ತಿ ಅಟೆನ್ಷನ್ ಸೀಕರ್ ಅಂತಾನೆ ಹೇಳ್ಬೋದು. ನೀವ್ ಎಷ್ಟು ಲೇಜಿ ಅನ್ಕೊಂತೀರೋ ಅದಕ್ಕಿಂತ ಡಬಲ್ ಆಟ ಆಡುತ್ತೆ ಕೂಡ. ಜೊತೆಗೆ ಲೇಜಿ ಆಗಿರುತ್ತೆ ಕೂಡ. ನೆಕ್ಸ್ಟ್ ಟೆಂಪರ್ಮೆಂಟ್ ಬಗ್ಗೆ ನೋಡೋಣ. ಇದು ಹುಟ್ತಾನೆ ಇದೊಂದು ಅಗ್ರೆಸಿವ್ ಡಾಗ್ ಅಲ್ಲ. ಇದು ಒಂದು ನಾರ್ಮಲ್ ಫ್ರೆಂಡ್ಲಿ ಆಗಿರುವಂತ ಡಾಗು. ನಿಮ್ಮ ಮನೇಲಿ ಎಲ್ಲರ ಜೊತೆನೂ ಸೂಟಬಲ್ ಆಗಿರುತ್ತೆ. ಮಕ್ಳ ಜೊತೆ ಆಗಿರ್ಬೋದು, ದೊಡ್ಡವ್ರ ಜೊತೆ ಆಗಿರ್ಬೋದು, ನಿಮ್ ಜೊತೆ ಆಗಿರ್ಬೋದು, ಯಾವುದೇ ರೀತಿ ಅಗ್ರೆಷನ್ ತೋರಿಸಲ್ಲ. ಕರೆಕ್ಟ್ ಟೈಮ್‌ಗೆ ಸೋಷಿಯಲ್ ಮತ್ತೆ ಟ್ರೈನಿಂಗ್ ಮಾಡಿಸ್ಕೊಂಡ್ರೆ ತುಂಬಾನೇ ಒಳ್ಳೆ. ನೆಕ್ಸ್ಟ್ ಆಕ್ಟಿವಿಟಿ ಲೆವೆಲ್ ಬಗ್ಗೆ ನಾವು ನೋಡೋದಾದ್ರೆ, ಇದ್ರ ಆಕ್ಟಿವಿಟಿ ಬಂದು ಲೋ ಟು ಮೀಡಿಯಂ ವರೆಗೂ ಇರುತ್ತೆ. ನೀವು ಜಾಸ್ತಿ ವಾಕಿಂಗ್ ಮಾಡಿಸ್ಬೇಕು ಅಂತಾನೇನಿಲ್ಲ. ಕಮ್ಮಿ ವಾಕ್ ಮಾಡಿಸಿದ್ರೆ ಸಾಕು. ಈ ಟೈಮಲ್ಲಿ ಅಂದ್ರೆ ಮಧ್ಯಾಹ್ನದ ಹೊತ್ತು ಇದನ್ನ ವಾಕಿಂಗ್ ಕರ್ಕೊಂಡು ಹೋಗೋದು ಕಮ್ಮಿ ಮಾಡಿ. ತುಂಬಾನೇ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಹೀಟ್ ಸ್ಟ್ರೋಕ್ ಆಗಿರ್ಬೋದು, ಆ ತರ ಬರುವಂತ ಚಾನ್ಸಸ್ ತುಂಬಾ ಇದೆ ಇದಕ್ಕೆ. ನೆಕ್ಸ್ಟ್ ಗ್ರೂಮಿಂಗ್ ಅಂಡ್ ಶೆಡ್ಡಿಂಗ್ ಬಗ್ಗೆ ನಾವು ನೋಡೋಣ. ಗ್ರೂಮಿಂಗ್ ಮತ್ತೆ ಶೆಡ್ಡಿಂಗ್ ಅನ್ನೋದು ಜಾಸ್ತಿ ಇರಲ್ಲ ಅಂತ ಅನ್ಕೊಂತೀರಾ. ಬಟ್ ಆಕ್ಚುಲಿ ಹೌದು. ಬಟ್ ನೀವು ಕರೆಕ್ಟ್ ಟೈಮ್‌ಗೆ ಬ್ರಷಿಂಗ್ ಮಾಡ್ತಾ ಇರಬೇಕು. ಗ್ರೂಮಿಂಗ್ ಕೂಡ ಕರೆಕ್ಟ್ ಟೈಮ್ ಮಾಡ್ತಾ ಇರಬೇಕು. ಶೆಡ್ಡಿಂಗ್ ಬಗ್ಗೆ ನಾವು ನೋಡೋದಾದ್ರೆ, ಇದು ಮೀಡಿಯಂ ಟು ಹೈ ಇರೋದ್ರಿಂದ ಜಾಸ್ತಿ ಶೆಡ್ಡರ್ ಅಂತಾನೆ ಕೂಡ ಹೇಳ್ಬೋದು. ಜೊತೆಗೆ ಜಾಸ್ತಿ ಕೂದಲು ಕೂಡ ಉದುರುತ್ತೆ. ನೆಕ್ಸ್ಟ್ ಹೆಲ್ತ್ ಅಂಡ್ ಕೇರ್ ಬಗ್ಗೆ ನಾವು ನೋಡೋದಾದ್ರೆ, ಪಗ್ ಬಂದು ಬ್ರಾಕೋಸಾಫೈಲಿಕ್ ಆಗಿರುತ್ತೆ. ಅಂದ್ರೆ ಶಾರ್ಟ್ ನೋಸ್ ಆಗಿರೋದ್ರಿಂದ ಬ್ರೀತಿಂಗ್ ಪ್ರಾಬ್ಲಮ್‌ಗಳು ತುಂಬಾ ಜಾಸ್ತಿನೇ ಬರ್ತವೆ. ಜೊತೆಗೆ ನೀವೇನಾದ್ರೂ ತುಂಬಾ ಊಟ ಹಾಕ್ಬಿಟ್ಟು ಸಾಕ್ಬಿಟ್ರೆ ಒಬೆಸಿಟಿ ಆಗೋಂಥದ್ದು. ನೆಕ್ಸ್ಟ್ ಹೀಟ್ ಟೈಮ್‌ನಲ್ಲಿ ನೀವೇನಾದ್ರೂ ಹೀಟ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದ್ರೆ ಹೀಟ್ ಸ್ಟ್ರೋಕ್ ಬಂದು ಸತ್ತೋಗೋಂಥದ್ದು ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೋಡ್ಕೊಂಡು ಆದಷ್ಟು ನೀಟಾಗೆ ಪೋರ್ಷನ್ ಲೈಕ್ ಫುಡ್‌ನ ಮೇಂಟೈನ್ ಮಾಡ್ಕೊಂಡು ಹೋಗಿ. ನೀವು ಕಿಡ್ಸ್ ಜೊತೆ ಸೂಟಬಲ್ ಆಗುತ್ತೆ ಅಂತ ಕೇಳೋದಾದ್ರೆ ಈ ನಾಯಿನ ಕಿಡ್ಸ್ ಜೊತೆನೂ ಸೂಟಬಲ್ ಆಗುತ್ತೆ, ದೊಡ್ಡೋರ್ ಜೊತೆನೂ ಸೂಟಬಲ್ ಆಗುತ್ತೆ. ನೋಡಿದ್ರಲ್ಲ ಇವತ್ತಿನ ಬ್ರೀಡ್ ಬಗ್ಗೆ. ನೀವೇನಾದ್ರೂ ಯಾವತ್ತಾದ್ರೂ ವೊಡಾಫೋನ್ ನಾಯಿ ಇಲ್ಲ ಅಂದ್ರೆ ಅಚ್ ನಾಯಿ ಅಂತ ಕರೆದಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ನೀವೇನಾದ್ರೂ ನಮ್ಮ ಅಕೌಂಟ್‌ನ ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಫಸ್ಟ್ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಪೆಟ್ಸ್ ಸಾಕಿರೋಂಥ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಏನಕ್ಕೆ ಅಂದ್ರೆ ಇನ್ನ 20 ಬ್ರೀಡ್ ಬಗ್ಗೆ ಹೇಳೋದು ಬಾಕಿ ಇದೆ.